ಇನ್ನು ಇವತ್ತಲ್ಲ ನಾಳೆ ನಮ್ಮೇಲೂ ರೈಡ್ ಆಗ್ಬೋದು ಅಂತ ಪ್ರಿಯಾಂಕ್ ಖರ್ಗೆ ಇದು ಓಕೆ, ಇದೆಲ್ಲ ಒಂದು ಭಾಗ. ಮತ್ತೆ ಈ ಬಿಡದಿ ಭೂಮಿ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲೊಂದಷ್ಟು ಗೊಂದಲ ಆಗ್ತಾ ಇದೆ. ಅದೇನು ಅಂತ ಅಂದ್ರೆ ಮಾಜಿ ಶಾಸಕಿ ಅನಿತಾ ಕುಮಾರಸ್ವಾಮಿ ಅವರ ಹೆಸರಲ್ಲಿ 100 ಎಕರೆ ಜಮೀನಿದೆ ಅಂತ ಹೇಳ್ಕೊಂಡು ಕಾಂಗ್ರೆಸ್ನ ಕೆಲ ನಾಯಕರುಗಳು ಮಾಡ್ತಾ ಇರುವಂತ ಆರೋಪ. ಅನಿತಾ ಕುಮಾರಸ್ವಾಮಿ ಅವರು ಈಗ ಅದಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದ್ರ ಜೊತೆ ಕೆಲ ತಿರುಗೇಟನ್ನು ಕೊಟ್ಟಿದ್ದಾರೆ. ನನ್ನ ಹೆಸರಿನಲ್ಲಿ ಇರುವುದು 100 ಎಕರೆ ಅಲ್ಲ, 32 ಎಕರೆ. ಸಚಿವ ಎಂ ಬಿ ಪಾಟೀಲ್ ಹೇಳಿರುವಂತೆ 100 ಎಕರೆ ಅಲ್ಲ, 100 ಎಕರೆ ಅಂತ ಎಂ ಬಿ ಪಾಟೀಲ್ ಹೇಳಿದ್ರಲ್ಲ, ತಪ್ಪು ಅನ್ನೋ ಅರ್ಥದಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ನನ್ನ ಹೆಸರಿನಲ್ಲಿರೋದು 32 ಎಕರೆ ಜಮೀನು. ಸಚಿವರಾದ ಶ್ರೀ ಎಂ ಬಿ ಪಾಟೀಲ್ ಅವರು ಹೇಳಿರುವಂತೆ 100 ಎಕರೆ ಅಲ್ಲ ಅಂತ ಅನಿತಾ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ಮೊನ್ನೆನೂ ಕೂಡ ಯಾರೋ ವಿನಯ್ ಗೌಡನ ಯಾರೋ ಆತನಿಂದ ಖರೀದಿ ಮಾಡಿರೋದು ಅಥವಾ ಆತನಿಂದ ನಾವು ಈಗ ಆಲ್ರೆಡಿ ಬರ್ಸ್ಕೊಂಡಿದ್ದೀವಿ, ಮುಂದೆ ಏನಾದರೂ ಕಾಂಪನ್ಸೇಷನ್ ಅಮೌಂಟ್ ಬಂದರೆ ಅದು ನನ್ನ ಖಾತೆಗೆ ಬರಬೇಕು ಅಂತೆಲ್ಲ ಅವರು ರಿಕ್ವೆಸ್ಟ್ ಕೊಟ್ಟಿದ್ದಾರೆ ಅಂತ ಹೇಳ್ಕೊಂಡ್ಬಿಟ್ಟು ಕಾಂಗ್ರೆಸ್ನ ಕೆಲ ನಾಯಕರುಗಳು ಆರೋಪ ಮಾಡ್ತಾ ಇದ್ರು. ಇಲ್ಲಿ ನೋಡಿ, ಈಗ ಅದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ 100 ಎಕರೆ ಅನ್ನುವಂಥದ್ದು ಬೇರೆ ಆರೋಪ ಇತ್ತು. ಈಗ ರಾಜಕೀಯ ದುರುದ್ದೇಶಕ್ಕಾಗಿ ನಮ್ಮ ಮನೆಯವ್ರನ್ನೆಲ್ಲ ಎಳ್ತರೋದು, ಸುಳ್ಳು ಪ್ರಚಾರ ಮಾಡೋದು, ಇದು ಯಾರಿಗೂ ಶೋಭೆ ತರುವಂಥದ್ದಲ್ಲ ಅಂತ ಅನಿತಾ ಕುಮಾರಸ್ವಾಮಿ ಹೇಳಿದ್ದಾರೆ.